ಸ್ನೇಹಿತರೆ ನಮಸ್ತೆ. ಇಸ್ಲಾಂನ ಕುರಾನ್ ಭಾರತದ ಸಂವಿಧಾನಕ್ಕೆ ಮಾರಕವಾಗಿದೆಯೋ ಅಥವಾ ಪೂರಕವಾಗಿದೆಯೋ ಅನ್ನೋ ಈ 5ನೇ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ. ಮೊದಲ 4 ಸಂಚಿಕೆಗಳು ಬಹಳ ಯಶಸ್ವಿಯಾಗಿ ಜನರನ್ನ ತಲುಪಿದ್ದಾವೆ. ಮತ್ತೆ ಎಲ್ಲರೂ ಕೇಳ್ತಾ ಇದ್ರು 5ನೇ ಸಂಚಿಕೆ ಯಾವಾಗ ಅಂತ. ಸ್ನೇಹಿತರೆ, ಈ ಸಂಚಿಕೆಯನ್ನ ನೀವೆಲ್ಲರೂ ಕೂಡ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು. ಸ್ನೇಹಿತರೆ, ಇಸ್ಲಾಂನ ಕುರಾನ್ನ 2ನೇ ಅಧ್ಯಾಯ ಅಲ್ ಬಕ್ರಾ ಅನ್ನೋ 2ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಹಸುವಿನ ಕರುವನ್ನ ನೀವು ಆರಾಧ್ಯವಾಗಿ ಪೂಜಿಸ್ತಾರಲ್ಲ, ನಿಮ್ಮ ಪೈಕಿ ಹಸುವಿನ ಕರುವನ್ನ ಯಾರು ಆರಾಧ್ಯ ಎಂದು ಬಗೆದು ಪೂಜಿಸುತ್ತಾರೋ ಅಂತಹ ವ್ಯಕ್ತಿಗಳನ್ನ ಕೊಲ್ಲಿ ಅಥವಾ ಕೊಲೆ ಮಾಡಿ ಅಂತ ಹೇಳ್ತಾರೆ ಕುರಾನಿನಲ್ಲಿ. ಹೇಳಿ, ಈ ಕುರಾನ್ ಭಾರತದ ಸಂವಿಧಾನಕ್ಕೆ ಪೂರಕವಾಗಿದೆಯೋ ಅಥವಾ ಮಾರಕವಾಗಿದೆಯೋ ಅಂತ. ಯಾಕೆಂತ ಅಂದ್ರೆ ಇವತ್ತು ಇದೇ ಕುರಾನ್ ಅನ್ನ ಮದ್ರಸಾಗಳಲ್ಲಿ ಹೇಳಿಕೊಡ್ತಾರೆ. ಈ ಮುಸ್ಲಿಂ ಮಕ್ಕಳು, ಆ ಮುಸ್ಲಿಂನ ಎಳೆ ಮಕ್ಕಳು ಯಾರು ಮದ್ರಾಸಗಳಿಗೆ ಹೋಗ್ತಾರೋ ಅಲ್ಲಿ ಕುರಾನ್ನ ಬೋಧನೆ ಆಗುತ್ತೆ. ಆ ಕುರಾನ್ ನಲ್ಲಿ ಬರೆದಿದ್ದಾರೆ, ಯಾರು ಹಸುವಿನ ಕರುವನ್ನ, ನಿಮ್ಮ ಪೈಕಿ ಹಸುವಿನ ಕರುವನ್ನ ಯಾರು ಆರಾಧ್ಯವೆಂದು ಬಗೆದು ಪೂಜಿಸುತ್ತಾರೋ ಅವರನ್ನು ಕೊಲ್ಲಿರಿ ಅಂತ ಬರೆದಿದ್ದಾರೆ. ಇದು ಭಾರತದ ಸಂವಿಧಾನಕ್ಕೆ ಪೂರಕವೋ ಮಾರಕವೋ?